ರಾಜ್ಯದಲ್ಲಿ ವಿದ್ಯುತ್ ಚಾಲಿತ ಮಗ್ಗದ ನೇಕಾರರು ಸಾಕಷ್ಟು ದಿನಗಳಿಂದ ಹೋರಾಟದ ಮೂಲಕ ಸರ್ಕಾರಕ್ಕೆ ಗಮನಕ್ಕೆ ತಗೊಂಡು ಬಂದಿವಿ, ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದಿವಿ. ಇನ್ನೂ ಕೂಡ ನಮ್ಮ ವಿದ್ಯುತ್ ಸಮಸ್ಯೆ ಇತ್ಯರ್ಥ ಆಗ್ತಾ ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಿಡ್ಕೊಂಡು, ಜವಳಿ ಸಚಿವರು ಹಿಡ್ಕೊಂಡು, ಕಾರ್ಮಿಕ ಸಚಿವರು ಹಿಡ್ಕೊಂಡು ಎಲ್ಲಾ ಸಚಿವರಿಗೂ ಸಹಿತ ಮನವರಿಕೆ ಮಾಡಿದ್ವಿ. ಇದು ಇನ್ನೂ ಸಮಸ್ಯೆ ಬಗೆಹರಿಯಾಗ್ತಾ ಇರಲಾಗೈತಿ. 10 ರಿಂದ 20 HP ತನಕ ₹1.25 ಏನು ಯೂನಿಟಿ ಕೊಡಬೇಕಾಗಿತ್ತು, ಆ ಸಮಸ್ಯೆಯನ್ನ ಇನ್ನೂ ಕೂಡ ಸರ್ಕಾರ ಇತ್ಯರ್ಥ ಮಾಡಾಗ್ತಾ ಇರಲಿಲ್ಲ. ಏಪ್ರಿಲ್ 1 ರಿಂದ ಏನ್ ಹೆಚ್ಚುವರಿ ಬಾಕಿ ಬಿಲ್ಗಳದಾವ, 8 ಲಕ್ಷ ರೂಪಾಯಿ ಬಿಲ್ ಬರಾಕತ್ತಾವ. ಇವತ್ತು ನಮ್ಮ ಯೂನಿಟ್ಗಳನ್ನ ಬಂದ್ ಇಟ್ಕೊಂಡು ನಾವು ಹೋರಾಟ ಮಾಡಾಕತ್ತೀವಿ. ಸರ್ಕಾರ ಇದನ್ನ ಇನ್ನೂ ಕೂಡ ಪರಿಶೀಲನೆ ಮಾಡಿ ಅದಕ್ಕೊಂದು ಇತ್ಯರ್ಥ ಮಾಡುವಂತ ವ್ಯವಸ್ಥೆಯನ್ನು ಮಾಡಾಕ್ತಾ ಇರಲಾಗೈತಿ. ಜವಳಿ ಸಚಿವರು ಸಹಿತ ಇದ್ದು ಇಲ್ಲದಂತ ಪರಿಸ್ಥಿತಿ ನಮ್ದು ಇವತ್ತು ನಿರ್ಮಾಣ ಆಗೈತಿ. KHDC ನಿಗಮದಲ್ಲಿ 100 ಕೋಟಿ ರೂಪಾಯಿ ಹಗರಣ ಆಗೈತಿ. ಅದನ್ನ ಮರು ತನಿಖೆ ಮಾಡಕ್ ಒತ್ತಾಯ ಮಾಡಿದ್ರೆ ಅದನ್ನು ಸಹಿತ ಮಾಡಾಕ್ತಾ ಇರಲಿಲ್ಲ. ಇವತ್ತು ನಾವು ಏನ್ 7-8 ಲಕ್ಷ ರೂಪಾಯಿ ಬಿಲ್ ಬಂದೈತಿ, ಅದನ್ನ ಸರ್ಕಾರನ ತುಂಬ್ಕೋಬೇಕು ಅಂತ ಯಕ್ಷಿಂದ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಇವತ್ತಿಲ್ಲಿ ಧರಣಿ ಕುಂತೇವೆ. ಸರ್ಕಾರ ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆ ಮಾಡ್ಲಿಲ್ಲ ಅಂದ್ರ, ಜವಳಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನ ತರುವಂತ ಕೆಲಸ ಮಾಡ್ಲಿಲ್ಲ ಅಂತಂದ್ರ ನಾವು ಮಳೆ ಬರ್ಲಿ ಏನ ಬರ್ಲಿ ಇವತ್ತು ಇಲ್ಲೇ ಕುಂಡಿರ್ತೇವೆ. ಸಾಧ್ಯ ಆದ್ರೆ ಇಲ್ಲೇ ಅಡಿಗೆ ಹೂಡಿ ಹೋರಾಟವನ್ನು ಸಹಿತ ಮಾಡಕ್ ನಾವು ಇವತ್ತು ಮುಂದಾಕಿವಿ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ. ಶಿವಲಿಂಗ ಕಿರ್ಕಿ, ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ. ಇವರೆಲ್ಲ ಮಣಕಾಪುರ, ನೇಜ್, ನಿಪ್ಪಾಣಿ, ಡೋಣೆವಾಡಿ, ಆಮೇಲೆ ಬಾಗಲಕೋಟೆಯಿಂದ ಎಲ್ಲಾ ಕಡೆಯಿಂದ ನಾವು ನೇಕಾರ ಸೇರ್ಕೊಂಡಿವ್ರಿ. ಬಾಕಿ ಬಿಲ್ ತುಂಬಾಕ್ ನಮಗ ಆಗಂಗಿಲ್ಲ. ಬಿಲ್ 7-8 ಲಕ್ಷ ರೂಪಾಯಿ ಬಿಲ್ ಬಂದಾವ. ಸರ್ಕಾರ ಅದನ್ನ ಇನ್ನೂ ನೋಡಕ್ ತಯಾರಿಲ್ಲ. 10 ರೂಪಾಯಿ 12 ರೂಪಾಯಿ ಗಟ್ಲೆ ಯೂನಿಟ್ ರೇಟ್ ಮಾಡ್ಯಾರ ಇವತ್ತು. ಆ ಯೂನಿಟ್ ರೇಟ್ ತುಂಬೆ, ಯಾಕಂದ್ರೆ 20 ವರ್ಷದಿಂದ ₹1.25 ಕರೆಂಟ್ ಕೊಡ್ತಿದ್ರು. ನಾವು ಯೂನಿಟ್ಗಳನ್ನ ಮಗ್ಗಗಳನ್ನ ನಡೆಸ್ತಿದ್ವಿ. ಇವತ್ತು ಅದನ್ನ 8 ರೂಪಾಯಿ 10 ರೂಪಾಯಿ ಮಾಡಿ ನಮ್ಮ ಉದ್ಯೋಗ ನಡೀಲಾರಂತ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯದಾಗ ಮಾಡಿರೋದ್ರಿಂದ ಸಾಲದ ಹೊರೆಯಿಂದ ರಾಜ್ಯದೊಳಗೆ ನೇಕಾರ 51 ಜನ ಆತ್ಮಹತ್ಯೆ ಮಾಡ್ಕೊಂಡ್ರಿ ಇವತ್ತಿನ ತನಕ. ಇದೇ 3 ವರ್ಷದೊಳಗ ಅವ್ರಿಗೆ ಪರಿಹಾರ ಕೇಳಕತ್ತೀವಿ. ಅದನ್ನ ಸರ್ಕಾರ ಇನ್ನೂ ಗಂಭೀರವಾಗಿ ಪರಿಗಣಿಸವಲ್ತು. ಇದೇ 15 ದಿನಗಳಲ್ಲಿ 5 ಜನರ ಆತ್ಮಹತ್ಯೆ ಆಗೈತಿ. ಸರ್ಕಾರ ಮತ್ತು ಜವಳಿ ಸಚಿವರು ಇನ್ನೂ ತನಕ ಯಾರ ಮನೆಗೂ ಹೋಗಿ ಮಾತಾಡಿಸುವಂತ ಒಂದು ಸೌಜನ್ಯದ ಕೆಲಸ ಸಹಿತ ಮಾಡಿಲ್ಲ. ಆ ನೇಕಾರರು ಸಾಲದ ಹೊರೆಯಿಂದ ಆತ್ಮಹತ್ಯೆ ಮಾಡ್ಕೊಳಕತ್ತಾರ. ಅವ್ರ ಕುಟುಂಬದ ಗತಿ ಏನ, ಅವ್ರ ಮಕ್ಕಳ ಗತಿ ಏನ, ನಾಳೆ ಅವ್ರ ಬದುಕಿನ ಪರಿಸ್ಥಿತಿ ಏನ, ಈ ನೇಕಾರ ಪರಿಸ್ಥಿತಿ ಏನಂತ ಹೇಳಿಂದ ಸರ್ಕಾರ ಕಿಂಚಿತ್ತು ಸಹಿತ ಚರ್ಚೆ ಮಾಡಾಕ್ತಾ ಇರಲಿಲ್ಲ. ನಮ್ಮ ನೇಕಾರನ್ನ ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡ್ಸಂತ ಹೇಳಿದ್ವಿ. 1.5 ವರ್ಷ ಅಂತ ಹೇಳಾಕತ್ತೀವಿ. ಇನ್ನೂ ಕೂಡ ಒಂದು ಸಭೆ ಮಾಡುವಂತ ಸೌಜನ್ಯತೆ ಸಹಿತ ಅವ್ರಿಗೆ ಬರಾಕ್ತಾ ಇರಲಾಗೈತಿ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕಂತೇಳಿ ಮಾಧ್ಯಮದ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಮತ್ತೆ ಅಪರ ಮುಖ್ಯ ಕಾರ್ಯದರ್ಶಿ ಅವರ ಜೊತೆ ಮಾತಾಡ್ತೀವಿ. ಅದಲ್ಲದೆ ಅದನ್ನು ತಾವು ಹೇಳ್ಬೋದು.